ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 16. ನನ್ನ ಜೊತೆ ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ? ಬೈಕ್ನಿಂದ ಇಳಿದು ಅವಳ ಮುಂದೆ ನಿಂತು ಕೇಳಿದ ಅಭಿಷ್ಟ. ಅದು ಹಾಗೇನಿಲ್ಲ, ಸ್ಪೆಷಲ್ ಕ್ಲಾಸ್ ಇದೆ, ನಾನು ಕ್ಲಾಸ್ಗೆ ಹೋಗ್ಬೇಕು ಹೇಳಿ ಹೋಗಲು ಅವಸರಿಸಿದವಳ ಕೈ ಹಿಡಿದ. ನಾನೇನು ನಿನಗೆ ಬೈಯೋದಿಲ್ಲ, ನನಗೆ ಬೈಯೋ ಹಕ್ಕು ನಿನಗಿದೆ. ನಾನು ಬೈತೀನೇನೋ ಅನ್ನೋ ಭಯಕ್ಕೆ ಹೀಗೆ ತಪ್ಪಿಸ್ಕೊಂಡು ಓಡಾಡಬೇಡ. ನಿನ್ನೆಯಿಂದ ನಿಂಗೆ ಕಾಲ್ ಎಷ್ಟು ಮಾಡಿದ್ದೀನಿ ನೋಡಿದ್ಯಾ? ಅವಳ ಕೈ ಹಿಡಿದೆ ಕೇಳಿದ. ಇವಾಗೇನು, ನಿನ್ ಕ್ಲಾಸ್ಗೆ ಬರ್ತೀಯೋ ಅಥವಾ ನಾನು ಹೋಗ್ಲಾ? ಸ್ವಾತಿ ಪ್ರಾದ್ಯ ಜೊತೆ ಕೇಳಿದಳು. ನೀನು ಹೋಗು, ಅವಳು ಬರ್ತಾಳೆ, ಸಮಾಧಾನದಿಂದ ಹೇಳಿದ. ಅಭಿ, ಕೈ ಬಿಡು, ನಾನು ಕ್ಲಾಸ್ಗೆ ಹೋಗ್ಬೇಕು, ಆಮೇಲೆ ಸಿಗ್ತೀನಿ. ಕೈ ಬಿಡಿಸಿಕೊಳ್ಳಲು ನೋಡಿದಾಗ ತುಸು ಬಿಗಿಯಾಗಿ ಹಿಡಿದುಕೊಂಡ. ಹೋಗು, ಬೇಡ ಅನ್ನಲ್ಲ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗು ಹೇಳಿದ ಅಭಿಷ್ಟ. ನೀನು ಬೈದ್ರೆ ನಾನು ಯಾಕೆ ಎದ್ರುಕೊಳ್ಬೇಕು? ನನ್ನನ್ನೇನು ನೀನ್ ಸಾಕ್ತಾ ಇದೀಯಾ? ಹೀಗೆ ಅತಿಯಾಗಿ ಆಡೋದನ್ನ ಬಿಟ್ಬಿಡು, ನಂಗಿದೆಲ್ಲ ಇಷ್ಟ ಆಗಲ್ಲ. ನೀನು ಬೈದಾಗೆಲ್ಲ ಬೈಸ್ಕೊಳ್ಳೋಕೆ ನನ್ನನ್ನೇನು ಅನ್ಕೊಂಡಿದ್ಯಾ? ನಂಗೂ ಹೇಳೋರು ಕೇಳೋರು ಇದ್ದಾರೆ. ಖಾರವಾಗಿತ್ತವಳ ಮಾತು. ಅವಳ ಕೈ ಹಿಡಿದ ಅವನ ಕೈ ತನ್ನಿಂದ ತಾನೇ ಸಡಿಲಗೊಂಡಿತು. ಸಾರಿ ಪ್ರಾದ್ಯ, ನೀನಿನ್ ಹೋಗು ಹೇಳಿದ. ಅವಳ ಮಾತು ಅವನ ಮನಸ್ಸಿಗೆ ನಾಟಿತು. ಕ್ಷಣವೂ ಅಲ್ಲಿ ನಿಲ್ಲದೆ ಬೈಕ್ ಸ್ಟಾರ್ಟ್ ಮಾಡಿ ಹೊರಟೆ ಬಿಟ್ಟ. ಅವನು ಅಷ್ಟು ಸುಲಭದಲ್ಲಿ ಹೋಗುವನೆಂದುಕೊಂಡಿರಲಿಲ್ಲ ಪ್ರಾದ್ಯ. ಏನೇ, ಇನ್ನು ನೋಡ್ತಾ ನಿಂತಿದ್ಯಾ? ಬಾ, ಕ್ಲಾಸ್ಗೆ ಹೋಗೋಣ. ಅಭಿಷ್ಟ ಹೋಗಿದ್ದು ನೋಡಿ ಪ್ರಾದ್ಯನ ಕರೆದಳು ಸ್ವಾತಿ. ಅವನಿಗೆ ಹರ್ಟ್ ಆಗೋ ಹಾಗೆ ಮಾತಾಡ್ಬಿಟ್ಟೆ ಸ್ವಾತಿ, ಬೇಜಾರು ಮಾಡ್ಕೊಂಡು ಹೋದ? ಬೈಕ್ ಹೋದ ಕಡೆ ನೋಡುತ್ತಾ ನುಡಿದಳು. ಹೋದ್ರೆ ಹೋಗ್ಲಿ ಬಿಡು, ನೀನ್ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ದಿ? ಕ್ಲಾಸ್ಗೆ ಹೋಗೋಣ ಬಾ ಸ್ವಾತಿ ಹೇಳಿದಾಗ, ನೀನೋಗು, ನಾನು ಫಸ್ಟ್ ಪೀರಿಯಡ್ ಬಂಕ್ ಮಾಡ್ತೀನಿ ಹೇಳಿದವಳು ಬೇರೆ ಮಾತಿಗೆ ಆಸ್ಪದ ಕೊಡದೆ ಹಾಸ್ಟೆಲ್ ಕಡೆ ನಡೆದಳು. ಪಂಪ್ ತಲುಪಿದ ಅಭಿಷ್ಟ ಪ್ರಾದ್ಯ ಮಾತಿನ ಬಗ್ಗೆಯೇ ಯೋಚಿಸುತ್ತಾ ಕೂತಿದ್ದ. ನನ್ನಿಂದ ಪ್ರಾದ್ಯಗೆ ಕಿರಿಕಿರಿ ಆಗ್ತಿದ್ಯೇನೋ? ನಾನು ಬದಲಾಗದೆ ಹೋದ್ರೆ ಖಂಡಿತ ಅವಳು ನಂಗೆ ಸಿಗಲ್ಲ. ಇಲ್ಲ, ಹಾಗಾಗ್ಬಾರ್ದು. ನಂಗೆ ಪ್ರಾದ್ಯ ಬೇಕೇ ಬೇಕು. ಅವಳಿಲ್ಲ ಅಂದ್ರೆ ನಾನಿರಲ್ಲ ಅಷ್ಟೇ. ಯೋಚನೆಯಲ್ಲಿ ಮುಳುಗಿದ್ದವನನ್ನ ಫೋನ್ ಕರೆ ವಾಸ್ತವಕ್ಕೆ ಕರೆ ತಂದಿತು. ಎದುರು ಸಿಕ್ಕಾಗ ಬೈದು ಹೋದವಳು ಹಾಸ್ಟೆಲ್ಗೆ ಹೋಗಿ ಅವನಿಗೆ ಕರೆ ಮಾಡಿದಳು. ಸಾರಿ ಅಭಿ, ಏನೋ ಟೆನ್ಷನ್ ನಲ್ಲಿದ್ದೆ. ಅವನು ಕರೆ ಸ್ವೀಕರಿಸುತ್ತಿದ್ದಂತೆ ಹೇಳಿದಾಗ ನಗು ಮೂಡಿತು ಅವನ ಮೊಗದಲ್ಲಿ. ಪರವಾಗಿಲ್ಲ, ಕ್ಲಾಸಾಗಿ ಬಂಕ್ ಮಾಡೋಕ್ ಹೋದೆ, ಆಮೇಲೆ ಕಾಲ್ ಮಾಡ್ತಿದ್ರೆ ಆಗ್ತಿತ್ತು ಅಲ್ವಾ ಕೇಳಿದ. ಸುಮ್ನೆ ಬೈದೆ ಅನ್ನಿಸ್ತು, ಅದಕ್ಕೆ ಹಾಸ್ಟೆಲ್ಗೆ ಬಂದು ಕಾಲ್ ಮಾಡ್ದೆ. ನಿನ್ನೆ ಬೈದಿದ್ದಕ್ಕೂ ಸಾರಿ. ಯಾಕೋ ನೆನೆ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ದೆ ಅಲ್ವಾ? ಬೇಜಾರ್ ಮಾಡ್ಕೋಬೇಡ. ನಾನು ನಿನ್ನೊಳ್ಳೆಯದಕ್ಕೆ, ನಮ್ಮೊಳ್ಳೆಯದಕ್ಕೆ ಹೇಳಿದ್ದು. ಇದುವರೆಗೂ ನಾನು ನಿಂಗೆ ಏನಾದ್ರೂ ಹೇಳಿದಿನಾ ಹೇಳು? ಈಗ ಹೇಳ್ತಿದ್ದೀನಿ. ಯಾಕಂದ್ರೆ ಅಕ್ಕನ್ ಮದ್ವೆ ಆಗ್ತಿದಾಗೆ ಮನೆಯಲ್ಲಿ ನಮ್ಮಿಬ್ಬರ ವಿಷಯ ಮಾತಾಡ್ತೀನಿ. ಆಗ ಮನೆಯವರು ನೀನ್ ಏನ್ ಮಾಡ್ಕೊಂಡಿದ್ಯಾ ಅಂತೆಲ್ಲ ನಿನ್ ಬಗ್ಗೆ ವಿಚಾರಿಸಿದ್ರೆ ನಾನು ಅವ್ರ ಮುಂದೆ ನಿಂತು ಹೇಳೋಕಾದ್ರೂ ನಿಂಗೊಂದ್ ಕೆಲ್ಸ ಅಂತ ಬೇಕಲ್ವಾ? ನಿನ್ ಕೋಪನೆಲ್ಲ ಬದಿಗಿಟ್ಟು ನಾನ್ ಹೇಳಿದರ ಬಗ್ಗೆ ಯೋಚನೆ ಮಾಡು ಅಭಿ. ಆಗ ನಿಂಗೆ ಎಲ್ಲ ಅರ್ಥ ಆಗುತ್ತೆ. ಸ್ವಂತವಾಗಿ ಕೆಲಸ ಅಂತ ಒಂದು ಇರದೆ ಹೋದ್ರೆ ಯಾರು ನಮ್ಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅಭಿ. ಹುಡುಗ ಆದ್ರೂ ಸರಿ, ಹುಡುಗಿ ಆದ್ರೂ ಸರಿ, ಓದಿದ್ಮೇಲೆ ಕೈಯಲ್ಲೊಂದು ಕೆಲಸ ಬೇಕೇ ಬೇಕು. ನಾನ್ ಹೇಳಿದ್ ನಿಂಗೆ ಬೇಸರ ಆದ್ರೆ ಐ ಆಮ್ ಸಾರಿ. ಹೇಳಬೇಕಾದದ್ದನ್ನು ಹೇಳಿ ಕೊನೆಗೆ ಕ್ಷಮೆ ಕೇಳಿದಳು. ನೀನ್ ಹೇಳಿದ್ದು ಸರಿ ಇದೆ ಪ್ರಾದ್ಯ, ಅದಕ್ಕೆ ನಂಗೆ ಬೇಜಾರೇನೂ ಆಗಿಲ್ಲ. ಇಷ್ಟು ದಿನ ಖಾಲಿ ಕೂತು ಸುಮ್ನೆ ಟೈಮ್ ವೇಸ್ಟ್ ಮಾಡಿದೆ ಅಂತ ನಂಗೂ ಅನಿಸಿದೆ. ಇನ್ನು ಮುಂದೆ ಹಾಗಾಗಲ್ಲ. ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತೀನಿ ಹೇಳಿದನವ. ಕೆಲ ಹೊತ್ತು ಅವನ ಜೊತೆ ಮಾತನಾಡಿ ಕ್ಲಾಸ್ಗೆ ಸಮಯ ಆಗುತ್ತಾ ಬಂದಾಗ ಫೋನ್ ಇಟ್ಟು ಮತ್ತೆ ಕಾಲೇಜ್ ಕಡೆ ಹೊರಟಳು. ಪ್ರಜ್ಞಾ ಯಾವಾಗ ಬರ್ತಾಳಂತೆ ಜಯ? ದೇವಸ್ಥಾನದಿಂದ ಬಂದ ಸೊಸೆಯ ಬಳಿ ಕೇಳಿದರು ಪಾರ್ವತಿಯವರು. ಸ್ಕಂದನ್ ಮದ್ವೆಗೆ ಬರ್ತೀನಿ ಅಂತ ಹೇಳಿದಾಳತೆ. ಇವತ್ತು ಅವಳ ಜಾತಕ ತೋರಿಸ್ಕೊಂಡು ಬಂದೆ. ವರ ಅನ್ವೇಷಣೆ ಶುರು ಮಾಡಿ ಅಂತ ಅರ್ಚಕರು ಹೇಳಿದರು. ಹೌದಾ, ಒಳ್ಳೇದಾಯ್ತು. ನಿನ್ ಮಾವನ್ ಗೆಳೆಯ ಒಬ್ರು ಮೊನ್ನೆ ದೇವಸ್ಥಾನದಲ್ಲಿ ಸಿಕ್ಕಿದ್ರು. ಅವರ ಮೊಮ್ಮಗನಿಗೂ ಹುಡ್ಗಿ ನೋಡ್ತಿರೋ ವಿಷಯ ಹೇಳಿದ್ರು. ನಾನು ನಮ್ ಪ್ರಜ್ಞಾ ಬಗ್ಗೆ ಹೇಳಿದೆ. ಹುಡ್ಗಿ ಊರಿಗೆ ಬಂದಾಗ ಹೇಳಿ ನೋಡೋಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಪಾರ್ವತಿ ಅವರು ಹೇಳಿದಾಗ ಖುಷಿಯಾದರು ಜಯ. ಸರಿಯತೆ, ನಿಮ್ ಮಗ ಕೂಡ ಒಂದೆರಡು ಹುಡುಗನ ಬಗ್ಗೆ ವಿಚಾರಿಸಿದ್ದಾರಂತೆ. ಅವಳ ಜಾತಕ ಯಾರ ಜೊತೆ ಕೂಡಿ ಬರುತ್ತೋ ನೋಡೋಣ ಹೇಳಿದರು ಪಾರ್ವತಿ. ಹಾಗಾದ್ರೆ ಸ್ಕಂದನ ಮದುವೆ ಮುಗಿತಾ ಇದ್ದ ಹಾಗೆ ಪ್ರಜ್ಞಾ ಮದುವೆ ಅಂತಾಯ್ತು. ಎಲ್ಲ ಒಳ್ಳೆ ರೀತಿಯಲ್ಲಾದ್ರೆ ಸಾಕು ಹೇಳಿದರು ಸುಮಾ.
ಮಾತಾಡ್ತಾ ಸಮಯ ಹಾಳು ಮಾಡ್ಕೊಳ್ಳೋದಲ್ಲ. ನಾಳೆ ಸ್ಕಂದ ಬರ್ತಿದ್ದಾನೆ. ನಾಡಿದ್ದು ಜವಳಿ ಖರೀದಿ ಎಲ್ಲ ಮಾಡಿ ಮುಗಿಸ್ಬೇಕು. ಅದರ ಜೊತೆ ಸಂಪ್ರದಾಯದಂತೆ ಹುಡುಗಿ ಮನೆಗೆ ಹೋಗಿ ಹುಡುಗಿ ನೋಡೋ ಶಾಸ್ತ್ರ ಕೂಡ ಮಾಡ್ಬೇಕು. ಹುಡುಗಿ ಮನೆಯವರಿಗೂ ಮೊದಲೇ ವಿಷಯ ತಿಳಿಸಿ ಬಿಡು ಸುಮಾ. ಸಮರ್ಥ್ ಅಭಿಗೆ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಹೇಳಿದರು ಪಾರ್ವತಿಯವರು. ಸಮರ್ಥ್ ರಜೆ ಹಾಕಿದ್ದಾನತ್ತೆ. ಇನ್ನು ಅಭಿ ವಿಷಯ ನಂಗೆ ಗೊತ್ತಿಲ್ಲ. ಒತ್ತಲದ ಹೊತ್ತಲ್ಲಿ ಮನೆಗ್ ಬರ್ತಾನೆ. ಅದೇನ್ ಕೆಲ್ಸನೋ ಅವನಿಗೆ ಗೊತ್ತು, ಹೇಳಿದರು ಸುಮಾ. ಅವನ್ ಬಗ್ಗೆ ನಿಂಗೆ ಚಿಂತೆ ಬೇಡ, ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ. ನೀವ್ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ತುಸು ಜೋರಾಗಿ ಹೇಳಿದಾಗ ಮೊದಲು ಅಲ್ಲಿಂದ ಜಾಗ ಖಾಲಿ ಮಾಡಿದರು ಸುಮಾ. ಪಾರ್ವತಿ ಅವರು ಅಲ್ಲಿಂದ ಅವರ ಮಗ ಮಲಗಿದ್ದ ಕೋಣೆಗೆ ಹೋಗಿ ನೋಡಿದರೆ ಗೋಡೆ ಮೇಲಿದ್ದ ಮಡದಿ ಫೋಟೋ ನೋಡುತ್ತಾ ಕಣ್ಣೊರೆಸಿಕೊಳ್ಳುತ್ತಿದ್ದರು. ಯಾಕೋ ರಾಮ, ಏನಾಯ್ತು ನಿಂಗೆ? ಮಗನ ಬಳಿ ಹೋಗಿ ಕೇಳಿದರು. ಏನಿಲ್ಲ ಅಮ್ಮ, ಮನೆಯಲ್ಲಿ ಮದ್ವೆ ತಯಾರಿ ನೋಡ್ತಿದ್ರೆ ಖುಷಿಯಾಗುವುದರ ಜೊತೆ ಬೇಜಾರ್ ಕೂಡ ಆಗ್ತಿದೆ. ನನ್ನ ಮಗನಿಗೆ ಮದುವೆ ಮಾಡಿಸೋ ಭಾಗ್ಯ ನಂಗಿದ್ಯೋ ಇಲ್ವೋ ಹೇಳುತ್ತಾ ಭಾವುಕರಾದರು ಅಭಿಯಪ್ಪ. ಯಾಕಾಗೆಲ್ಲ ಮಾತಾಡ್ತಿ? ಸ್ಕಂದನ್ ಮದುವೆ ಮುಗೀಲಿ. ಅಭಿ ಮದುವೆಗೆ ಇನ್ನೂ ಸಮಯ ಇದೆ. ಈಗಲೇ ಅದರ ಬಗ್ಗೆ ಯೋಚನೆ ಮಾಡ್ತಾ ಬೇಜಾರ್ ಮಾಡ್ಕೋಬೇಡ, ಹೇಳಿದರು. ಅಲ್ಲಿಯವರೆಗೂ ನಾನು ಬದುಕಿರ್ಬೇಕು ಅಲ್ವಾ ಅಮ್ಮ? ಪಾರ್ವತಿಯವರ ಬಳಿ ಕೂರುತ್ತಾ ಹೇಳಿದರು. ಡಾಕ್ಟರ್ ಹೇಳಿದಾಗೆ ಕೇಳಿದ್ರೆ ನಿಂಗೇನು ಆಗಲ್ಲ. ಏನೇನೋ ಯೋಚನೆ ಮಾಡ್ತಾ ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ. ಮಲ್ಕೋ, ರೆಸ್ಟ್ ಮಾಡು, ಹೇಳಿ ಕೋಣೆಯಿಂದ ಹೊರ ನಡೆದರು. ನಾನು ಸಾಯೋ ಮೊದಲು ಒಂದು ಸಲ ಆದ್ರೂ ನನ್ನ ಮಗ ನನ್ನ ಅಪ್ಪ ಅಂತ ಕರೆದ್ರೆ ಸಾಕು, ನೆಮ್ಮದಿಯಾಗಿ ಕಣ್ಮುಚ್ತೀನಿ, ಅಭಿನ ನೆನೆಸಿಕೊಳ್ಳುತ್ತಾ ನುಡಿದರು. ಕತೆ ಮುಂದುವರಿಯುತ್ತದೆ. ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.